ನಮಸ್ಕಾರ ಕರುನಾಡು, ಮತ್ತೊಮ್ಮೆ ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ರವಿ ಕಿರಣ್, ನೀವು ನೋಡ್ತಾ ಇದ್ದೀರಾ ರಾವಿಶಿಂಗ್ ರೈಡರ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊರಟಿದ್ದೀನಿ ವರ್ಲ್ಡ್ ಮೋಟರ್ ಸೈಕಲ್ ಡೇ. ಎಸ್, ಇವತ್ತು ಬೆಂಗಳೂರಿನಲ್ಲಿ ವರ್ಲ್ಡ್ ಮೋಟರ್ ಸೈಕಲ್ ಡೇ ನಡೀತದೆ. ಆ್ಯಕ್ಚುಲಿ ಇದು ವರ್ಲ್ಡ್ ವೈಡು ಎಷ್ಟೋ ಪ್ಲೇಸಸಲ್ಲಿ ವರ್ಲ್ಡ್ ಮೋಟರ್ ಸೈಕಲ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ನಿಮ್ಮಂಥ ರೈಡರ್ಸ್ಗೆ ಇದು ಒಂದು ಹಬ್ಬನೇ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಈವೆಂಟ್ ಬ್ಯಾಂಗ್ಳೂರ್ ವರ್ಲ್ಡ್ ಮೋಟರ್ ಸೈಕಲ್ ಡೇ ನಡೀತಾ ಇರೋದು ಜಯಮಲ್ ರೋಡಿನಲ್ಲಿರುವ ಚಾಮರ ವಜ್ರ ಅನ್ನೋ ಒಂದು ಈವೆಂಟ್ ಪ್ಲೇಸಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿ ರಾತ್ರಿ 10 ಗಂಟೆ ತನಕ ಇರುತ್ತೆ. ಟೋಟಲ್ 12 ಅವರ್ಸ್ ಇರುತ್ತೆ. ಆ್ಯಂಡ್ ಈ ಈವೆಂಟಲ್ಲಿ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ತುಂಬಾ ಈವೆಂಟ್ಸ್ ಇರುತ್ತೆ, ಹಾಗೆ ತುಂಬಾ ಡಿಸ್ಪ್ಲೇಗೆ ಇಟ್ಟಿರ್ತಾರೆ ಬೈಕ್ಸ್ನ. ಹೊಸ ಮಾಡೆಲ್ಸು ಯಾವಾಗ ಬಂದಿರುತ್ತೋ ಆ ಮೋಟರ್ ಸೈಕಲ್ ಸಂಬಂಧಪಟ್ಟ ಕಂಪ್ನಿಗಳು ಬಂದು ಡಿಸ್ಪ್ಲೇ ಇಟ್ಟಿರ್ತಾರೆ. ನಾಟ್ ಓನ್ಲಿ ರಾಯಲ್ ಎನ್ಫೀಲ್ಡ್, ಬೇರೆ ಕಂಪ್ನಿಗಳು ಸುಜುಕಿ, ಟ್ರಯಂಫ್ ಆ್ಯಂಡ್ ಮೇ ಬಿ ಇನ್ನೂ ತುಂಬ ಕಂಪ್ನೀಸ್ ಬರುತ್ತೆ. ಸೂಪರ್ ಬೈಕ್ಸ್ ಇರುತ್ತೆ, ಕ್ರೂಸ್ ಬೈಕ್ಸ್ ಇರುತ್ತೆ, ಕಫೆ ರೈಸರ್ಸ್ ಇರುತ್ತೆ. ತುಂಬಾ ಬೈಕ್ಗಳನ್ನ ನೋಡ್ಬೋದು. ಹಾಗೆ ಅದರ ಸ್ಪೆಷಾಲಿಟಿ ಫೀಚರ್ಸು ಎಲ್ಲ ಡಿಸ್ಪ್ಲೇ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಈವೆಂಟ್ಗಳು ನಡೀತಾ ಇರುತ್ತೆ. ಮಧ್ಯದಲ್ಲಿ ಡ್ಯಾನ್ಸ್ ಶೋಸ್ ಇರುತ್ತೆ ಆ್ಯಂಡ್ ಕಲ್ಚರಲ್ ಶೋಸ್ ಇರುತ್ತೆ. ಹಾಗೆ ಎಷ್ಟೋ ಜನ ವೆಲ್ ನೋನ್ ರೈಡರ್ಸ್ಗಳು ನಿಮ್ಮನ್ನು ಅಡ್ರೆಸ್ ಮಾಡ್ತಾರೆ, ಒಂದು ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ಇದೆಲ್ಲರ ಜೊತೆಗೆ ಬೈಕಿಗೆ ಸಂಬಂಧಪಟ್ಟ ಎಲ್ಲ ಥರ ಆಕ್ಸೆಸರೀಸ್ ಕೂಡ ಡಿಸ್ಪ್ಲೇ ಇಟ್ಟಿರ್ತಾರೆ. ಅಲ್ಲಿ ಕೊಂಡ್ಕೊಳ್ಬೋದು ನಾವು ಬೇಕಂದರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಕಿಂಗ್ ಲಾಟ್ ಕಂಡ್ರಿ. ಪಾರ್ಕಿಂಗ್ ಲಾಟಲ್ಲಂತೂ ಜನ ಸಾಗರ ಅಲ್ಲ, ಬೈಕ್ ಸಾಗರನೇ ಇರುತ್ತೆ. ಯಾಕಂದರೆ ಅಷ್ಟು ರೈಡರ್ಸ್ಗಳು ಜಾಯ್ನ್ ಆಗ್ತಾರೆ ಈ ವರ್ಲ್ಡ್ ಮೋಟರ್ ಸೈಕಲ್ ಡೇ ಈವೆಂಟ್ಗೆ. ಹೌದು, ಎಲ್ಲ ಥರ ಬೈಕ್ ಪಾರ್ಕ್ ಆಗಿರುತ್ತೆ. ಪಾರ್ಕಿಂಗಲ್ಲಿ ಎಲ್ಲ ಥರ ಬೈಕ್ನ ನೀವು ಅಲ್ಲೇ ನೋಡ್ಬೋದು. ಅದೊಂಥರ ಹಬ್ಬ ಜಾತ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗೂ ಕೂಡ ಇದೆ ಫಸ್ಟ್ ಟೈಮು ಹೋಗ್ತಾ ಇರೋದು. ನಾನು ಕೂಡ ವರ್ಲ್ಡ್ ಮೋಟರ್ ಸೈಕಲ್ ಡೇ ಈವೆಂಟ್ಗೆ ಮುಂಚೆ ಗೊತ್ತಿರಲಿಲ್ಲ ನನಗೂ ಈ ಥರ ಒಂದು ಈವೆಂಟ್ ನಡೆಯುತ್ತೆ ಮೋಟರ್ ಸೈಕಲ್ ಡೇ ಅಂತ. ಸೊ ಈ ವರ್ಷ ಗೊತ್ತಾಯಿತು. ಸೊ ರಿಜಿಸ್ಟರ್ ಮಾಡಿ ಹೊರಟಿದ್ದೀನಿ. ಆ್ಯಕ್ಚುಲಿ ಈ ಈವೆಂಟಲ್ಲಿ ಇಷ್ಟೊಂದೆಲ್ಲ ನಡೆಯುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಹೋದ ವರ್ಷ ನಡೆದಂಥ ಈವೆಂಟ್ಗಳದ್ದು ವೀಡಿಯೋಗಳು ತುಂಬ ಜನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದರು. ಅದರಲ್ಲಿ ನೋಡಿದೆ ಈವೆಂಟಲ್ಲಿ ಇಷ್ಟೊಂದೆಲ್ಲ ನಡೆಯುತ್ತೆ ಅಂತ. ಒಂದು ಮೋಟರ್ ಸೈಕಲ್ ಡೇ ಮಾಡ್ತಿದ್ದಾರೆ, ತುಂಬ ಖುಷಿಯಾಗುತ್ತೆ. ಸೊ ಹಾಗೆ ಈ ಮೋಟರ್ ಸೈಕಲ್ ಡೇ ಈವೆಂಟಿಗೆ ರಿಜಿಸ್ಟ್ರೇಷನ್ ಫೀಸ್ ಬಂದು 150 ರೂಪೀಸ್, ಬೇಸಿಕ್ ರಿಜಿಸ್ಟ್ರೇಷನ್ ಫೀಸು. ಜಸ್ಟ್ ಎಂಟ್ರಿಗೋಸ್ಕರ ಒಳಗಡೆ ಹೋಗ್ಬೋದು. 150 ರೂಪೀಸ್ ರಿಜಿಸ್ಟರ್ ಮಾಡಿದ್ರೆ ಈವೆಂಟಲ್ಲಿ ಪಾಲ್ಗೊಳ್ಬೋದು. ಬೆಳಗ್ಗೆಯಿಂದ ರಾತ್ರಿ ತನಕ ಇರ್ಬೋದು. ಊಟ ಎಲ್ಲ ಅರೇಂಜ್ ಮಾಡಿರ್ತಾರೆ. ಅದಕ್ಕೆ ಸಪ್ರೇಟ್ ಟಿಕೆಟ್ ತೊಗೊಂಡಿರ್ಬೇಕು, 300 ರೂಪೀಸ್ದು. ನಾನು 150 ರೂಪೀಸ್ ನಾರ್ಮಲ್ ಎಂಟ್ರಿ ಟಿಕೆಟ್ ತೊಗೊಂಡಿದ್ದೀನಿ. 500 ತೊಗೊಂಡಿದ್ರೆ, ಹಾಗೆ 500 ರೂಪೀಸ್ ಟಿಕೆಟ್ ತೊಗೊಂಡಿದ್ರೆ ಎಂಟ್ರಿ ಫೀಸ್, ಎಂಟ್ರಿ, ಊಟ, ಹಾಗೆ ಒಂದು ಟೀ ಶರ್ಟ್ ಕೊಡ್ತಾರೆ ವರ್ಲ್ಡ್ ಮೋಟರ್ ಸೈಕಲ್ ಡೇದು. ನೋಡಿ, ಇದು ಪ್ಯಾಲೇಸ್ ಗ್ರೌಂಡ್ಸ್. ತುಂಬಾ ಈವೆಂಟ್ಸ್ ನಡೀತಾ ಇರುತ್ತೆ ಇಲ್ಲೂ. ನೋಡಿ, ಇದು ಬೆಂಗಳೂರು ಪ್ಯಾಲೇಸು. ಆ್ಯಕ್ಚುಲಿ ಇದು ಪ್ಯಾಲೇಸ್ ಸೆಂಟ್ರಿ. ಓಕೆ, ಸಾರಿ, ನಾನು ಆ್ಯಕ್ಚುಲಿ ಆ ಕಡೆಯಿಂದ ಹೋಗ್ಬೇಕಿತ್ತು, ಇಲ್ಲಿ ಬಂದುಬಿಟ್ಟೆ. ಮೇ ಬಿ ಇಲ್ಲೇ ಬರ್ಬೋದು. Oh yeah, super, wow. ಏನಿದು
ಚಾಮರ ವಜ್ರ ಇಲ್ಲೇ ಇದೆ ನೋಡಿ, ಇಲ್ಲೇ ನಮ್ಮ ಬೈಕ್ ಇವೆಂಟ್ ನಡೀತಾ ಇರೋದು. ಎಸ್, ಇಲ್ಲೇ ಇದೆ ಎಂಟ್ರಿ. ಓಕೆ ನೋಡಿ, ಇದೆ ಎಂಟ್ರಿ ಪಾಯಿಂಟ್. ನಡ್ಕೊಂಡು ಹೋಗೋದು. ಅವೆಲ್ಲ ಇವೆಂಟ್ ನಡೀತಾ ಇದೆ, ಫುಲ್ ಮ್ಯೂಸಿಕ್ ಜೋಶಲ್ಲಿ ಇದೆ. ಹೇಳ್ತಾ ಇರಬೇಕು. ಎಂಟ್ರಿ ಆಗಿದ್ದ ಮುಂಚೆ ಅಲ್ಲಿ ಬ್ಯಾಂಡ್ ಕಟ್ಸ್ಕೊಬರ್ಬೇಕಂತೆ. ಸೊ ಕಟ್ಟಿಸ್ಕೊಂಬರೋಣ. ಸೊ ರಿಜಿಸ್ಟರ್ ಮಾಡಿಸಿರೋದಕ್ಕೆ ಒಂದು ಅಲ್ಲಿ ತೋರಿಸಿದ್ರೆ ಒಂದು ಬ್ಯಾಂಡ್ ಕೊಡ್ತಾರೆ, ಅದನ್ನು ಕಟ್ಕೊಂಡು ಬರಬೇಕಷ್ಟೆ, ಅವಾಗ ಎಂಟ್ರಿ ಕೊಡ್ತಾರೆ. ಸೊ ಎಸ್ ನೋಡಿ, ಅಲ್ಲಿ ಎಲ್ಲ ಬ್ಯಾಂಡ್ ಕೊಡ್ತಿದ್ದಾರೆ. ಎಷ್ಟು ಬೈಕ್ಗಳಿದೆ ಇಲ್ಲಿ, ಬೈಕ್ಗಳ ಸಾಗರನೇ ಇದೆ ಇಲ್ಲಿ. ಎಂತ ಬೈಕ್ ಬೇಕು? ಎಲ್ಲ ಥರ ಬೈಕ್ ನೋಡ್ತೀರಾ ಅಲ್ಲಿ, ಎಲ್ಲ ಥರ ಬೈಕ್ ನೋಡ್ಬೋದು ನೀವು ಅಲ್ಲಿ. ರಾಯಲ್ ಎನ್ಫೀಲ್ಡ್, ಟ್ರಯಂಫ್, ಟಿವಿಎಸ್, ಹೋಂಡಾ. ನೋಡಿ, ಇದೆ ಮ್ಯಾನ್ಯಲ್ ಆಗಿ ಸೆಟಪ್ ಮಾಡಿದಂಥ ಟ್ರ್ಯಾಕು. ಎಲ್ಲ ಟ್ರಯರ್ ಎಲ್ಲ ಹಾಕಿ ಮಾಡಿದಾರೆ ನೋಡಿ, ಮಾಲೆಯಿಂದ. ಸೊ ಓಕೆ, ಇಲ್ಲೇನಾದ ಸೈನ್ ಮಾಡ್ಬೇಕಂತ, ಸೈನ್ ಮಾಡೋಣ. ಸೈನ್ ಮಾಡೋಣ. ಸೈನ್ ಮಾಡಿದ್ವಿ ನೋಡಿ, ಎಲ್ಲಿದೆ? ಸೊ ನೀವು ಇಲ್ಲಿ ನೋಡ್ಬೋದು, ಎಲ್ಲ ರೈಡರ್ಸು ರೆಡಿ ಆಗಿದ್ದಾರೆ. ಇವರೆಲ್ಲ ರಾಯಲ್ ಎನ್ಫೀಲ್ಡ್ ಹತ್ರ ರಿಜಿಸ್ಟರ್ ಆಗಬೇಕು ಫಸ್ಟು, ಆಮೇಲೆ ಅವ್ರದ್ದು ಹಿಮಾಲಯನ್ ಬೈಕ್ ಕೊಡ್ತಾರೆ. ಅದನ್ನ ಈ ಆಫ್ಲೈನ್ ಟ್ರ್ಯಾಕ್ ಮೇಲೆ ನೀವು ಟೆಸ್ಟ್ ಮಾಡ್ಬೋದು. ಬಟ್ ನೀವೇ ಹೆಲ್ಮೆಟ್ ತರಬೇಕಾಗುತ್ತೆ, ಹಾಗೆ ಗ್ಲೌಸ್ ತರಬೇಕಾಗುತ್ತೆ. ಜಾಕೆಟ್ಸ್ ಮಾತ್ರ ಕೊಡ್ತಾರೆ, ನೀವೆಲ್ಲ ಜಾಕೆಟ್ಸ್ ನೋಡ್ಬೋದು. ಜಾಕೆಟ್ಸ್ ಬೇಕಾದ್ರೆ ಪ್ರೊವೈಡ್ ಮಾಡ್ತಾರೆ, ಇಲ್ಲ ಅಂದರೆ. ಬಟ್ ರೈಡಿಂಗ್ ಗೇರ್ಸ್ ಇದ್ರೆ ನಿಂದೇನೆ ತುಂಬ ಒಳ್ಳೇದು, ಅದರಲ್ಲೇ ರೈಡ್ ಮಾಡ್ಬೋದು. ಸೊ ಇವರೆಲ್ಲ ರೆಡಿ ಆಗಿದ್ದಾರೆ. ನೆಕ್ಸ್ಟು ಈ ಆಫ್ಲೈನ್ ಟ್ರ್ಯಾಕ್ನ ಟ್ರೈ ಮಾಡ್ತಾರೆ. ಸೊ ತೋರಿಸ್ತೀನಿ ಬನ್ನಿ. ನೋಡಿ, ಈಗ ಸ್ಟಾರ್ಟ್ ಆಯಿತು. ಈಗ ಒಬ್ಬೊಬ್ಬರೇ ರೈಡರ್ಸ್ ಹೋಗ್ತಾರೆ. ಸೊ ಇಲ್ಲಿ ನೋಡಿ, ಮತ್ತೆ ಇನ್ನೊಂದಷ್ಟು ರೈಡರ್ಸು ರೆಡಿ ಆಗ್ತಿದ್ದಾರೆ ಈ ಆಫ್ ರೋಡಿಂಗ್ ಟ್ರಯಲ್ನ ಹೋಗೋದಕ್ಕೆ. ಎಸ್, ಇಟಕ್ತಲ್ಲ ಅಯ್ಯೋ, ಕಾಲಿಟಿಕ್ಸ್ಲಿಲ್ಲ ಅವ್ರಿಗೆ ಸರಿಯಾಗಿ ಬ್ಯಾಲೆನ್ಸ್ ಮಾಡೋಕ್ಕಿಲ್ಲ. ಆ್ಯಂಡ್ ತುಂಬ ಎಡ್ಜಲ್ಲಿ ಬಂದಿದೆ ಆಗುತ್ತೆ. ಸೊ ಆ್ಯಕ್ಚುಲಿ ಸ್ವಲ್ಪ ಫ್ರಂಟ್ ಬ್ರೇಕ್ ಹಿಡಿದಿರ ಆರಾಮಾಗಿ ನೋಡಿಕೊಂಡು ಇಲ್ಲಿ
ಇದನ್ನು ತೊಗೊಬೇಕು. ಆ್ಯಕ್ಚುಲಿ ಪಾಪ ಅವನಿಗೆ ಇಟಕ್ಸ್ತಾ ಇಲ್ಲ, ಸ್ವಲ್ಪ ಹೈಟಲ್ಲಿದೆ, ಸೊ ಅದಕ್ಕೆ ಕಷ್ಟ ಆಗ್ತದೆ. ನೋಡೋಕೆ ಈಸಿ ಅನ್ಸುತ್ತೆ, ಬಟ್ ತುಂಬಾ ಕಷ್ಟ. ಸ್ಕಿಲ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ಇದೆ ಎಂಟ್ರಿ. ಇಲ್ಲಿ ನಿಮ್ಮ ಬ್ಯಾಂಡ್ ತೋರಿಸಿದ್ರೆ ಬಿಡ್ತಾರೆ. ಇಲ್ಲಿ ನೋಡಿ ಬಂತು. ಸಾರಿ ಗೊತ್ತಿಲ್ಲ ನಿಮ್ಗೆ ಕೇಳಿಸ್ತಾ ಇದೆಯಲ್ಲ ಅಂತ, ಮ್ಯೂಸಿಕ್ ತುಂಬ ಲೌಡ್ ಆಗಿದೆ. ಇಲ್ಲಿ ನೋಡಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇದು ಫಾರ್ಮ, ಒಳ್ಳೆ ಅಡ್ವೆಂಚರ್ ಬೈಕು, ಸಾರಿ ಅಡ್ವೆಂಚರ್ ಬೂಟ್. 12,000 to 15,000 ಆಗ್ಬೋದು. Jackets, riding pants. Riding bag. ಆಯಿಲು, ಹಾಗೆ ಚೈನ್ ಲಿವು, ರೈಡಿಂಗ್ ಗ್ಲೌಸ್. Running continuously now for 6. ಈವೆಂಟ್ ನಡೀತಾ ಇದೆ, ಡ್ಯಾನ್ಸ್ ಮಾಡ್ತಿದ್ದಾರೆ. ನಿನ್ನ ಬೈಕ್ ನೋಡಿ ಮಸ್ತ್ ಆಗಿದೆ, ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಹಾಗೆ ಇಲ್ಲಿ ಎಕ್ಸ್ಪಲ್ಸ್ ನೋಡ್ಬೋದಲ್ಲಿ ನೀವು. ಓಕೆ, ಇದು ಮೋಟರ್ ಟಾರ್ಕ್ ಅವ್ರದ್ದು ಆಕ್ಸೆಸರೀಸು, ಡಿಸ್ಪ್ಲೇ. ಸೊ ರಾಯಲ್ ಎನ್ಫೀಲ್ಡು ಎಲ್ಲ ಬೈಕಲ್ಲಿ ಯಾವ ಥರ ಮೋಟರ್ ಟಾರ್ಕ್ ಕಡೆಯಿಂದ ಒಂದು ಆಕ್ಸೆಸರೀಸ್ನ ಮಾಡಿದ್ದಾರೆ. ಮಾಲೆ ಹಂಗೆ ನೋಡ್ಬೋದು, ಮೋಟರ್ ಟಾರ್ಕ್ ಕಡೆಯಿಂದ ಇಲ್ಲಿ ಸ್ಯಾಡಲ್ ಬ್ಯಾಗ್ ಕನೆಕ್ಟ್ ಮಾಡೋದು. ಹಾಗೆ ಇಲ್ಲಿ ಗಾರ್ಡ್ ಇದೆ ದೊಡ್ಡದು. ಸೊ ಎಸ್, ಹಾಗೆ ಇಲ್ಲಿ ಟಾಪ್ ಬಾಕ್ಸ್ ರ್ಯಾಕ್ ಕನೆಕ್ಟ್ ಮಾಡೋದಕ್ಕೆ ಆಗ್ಬೋದು. ಆ್ಯಂಡ್ ಇದು ರಾಯಲ್ ಎನ್ಫೀಲ್ಡ್ GT ಆ್ಯಂಡ್ ಟ್ರಯಮ್. ಎಸ್, ಎಲ್ಲ ಥರ ಬೈಕಿಗೆ ಎಲ್ಲ ಥರ ಆಕ್ಸೆಸರೀಸ್ನ ನಾವು ಮಾಡ್ತೀವಿ ಅನ್ನೋದೇ ಈ ಮೋಟರ್ ಟಾರ್ಕ್ ಅವರು ಡಿಸ್ಪ್ಲೇ ಮಾಡಿದ್ದಾರೆ. KTM GB ಅವ್ರದ್ದು ವಿಂಡ್ಶೀಲ್ಡು ಸಗದಾಗಿ ಕಾಣಿಸ್ತಾ ಇದೆ. ಕ್ರ್ಯಾಶ್ ಗಾರ್ಡ್, ಜಾಕೆಟ್ಸ್. ನೋಡ್ಬೋದು ಹಾರ್ಲಿ ಡೇವಿಡ್ಸನ್ದು, ಇದು ಹಂಟರ್ದು, Put this back.
Thank you very much. I think what was also awesome is how fabulous of an I'd love to let you all of you know that they also have vehicles here that you can now go and test drive. They also have entertainment zones, so please do visit. ಈ ತರನೇ ಕಿರಿಸ್ತಾ ಇರಬೇಕು, ಈ ತರನೇ ನಾಯ್ಸ್ ಮಾಡ್ತಾ ಇರಬೇಕು. Ladies and gentlemen, give it up for Bharat on wheel! Yasir Mustafa! Mr. Yasir Mustafa is here to speak. I think he's ready for audience. Mr. Yasir Mustafa, the stage is all yours, the audience all yours. ಅಪ್ಪಾಚೆ ಫುಲ್ಲು ಲೋಕಲ್ಲಿ ಹೆಂಗಾದ್ರೂ ಓಡಿಸೋ ಅಮ್ಮಮ್ಮ ಬಸ್ತಾಗಿದೆ ಚೆನ್ನಾಗಿದೆ ಅಪ್ಪಾಚೆ ಎಲ್ಲ ನೋಡಿ ಸೂಪರ್ ಆಗಿದೆ ಬೈಕು 390. The place where it is happening, the longest high-speed track in the Asia and the best as well. KTM ಇದನ್ನ rest of the world, no electricity, no networks, and it snowed for days and days and days. ಬನ್ನಿ ಅಲ್ಲಿ ನಾವು ನಡೀತದೆ ಯಾರೋ ಒಬ್ರು ಡ್ರೈವರ್ ಸ್ಟೋರಿ ಹೇಳ್ತಾರೆ ಸಿಗುತ್ತೆ. ಸೆಪ್ಟೆಂಬರ್ ಎಲ್ಲ ಹೋಗ್ತಾ ಇದ್ರಲ್ಲ. The challenges, ಸ್ಪಿಟಿ ಸ್ಟೋರಿ ಹೇಳ್ತಾ ಇದ್ದಾರೆ. of their lifestyle, the resilience, everything was so perfect. It changed my perspective of the mountains.
ಇದರಲ್ಲೇ ಫುಲ್ ಬರ್ನ್ ಮಾಡಿದ, ಬರ್ನ್ ಆಗಿರೋ ಟೈರ್ ತೋರಿಸ್ತೀನಿ ರೀ. ಬರ್ನ್ ಮಾಡಿದ ಪರವಾಗಿಲ್ಲ, ಅಷ್ಟು ಬರ್ನ್ ಮಾಡಿದ್ರು ತಡ್ಕೊಂಡಿದ್ದಾರೆ. ಇನ್ನೂ ವಾಸನೆ ಮಾಡ್ತಾ ಇದೆ ಸ್ಮೋಕ್. ಬಟ್ ಸಖತ್ತಾಗಿ ಸ್ಟಂಟ್ಸ್ ಮಾಡಿದ್ರು ಅಪಾಚೆ ಈ ಬೈಕ್ ಮೇಲೆ, ಮಸ್ತ್ ಮಾಡಿದ್ರು. ಯಾರಿಗಾದರೂ ಫಾಲೋ ಮಾಡೋಂಗಿದೆ ಫಾಲೋ ಮಾಡಿ. ಇದು ವಂಶಿ ಟಿ ವಿ ಪಿ ಫಾಲೋ ಮಾಡೋಂಗಿದೆ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಯಾವುದೋ ಕ್ಲಾಸಿಕ್ ಜೀಪ್ ಇದೆ, ಇದು ವೈರ್ಲೆಸ್ ಇದೆ, ವೈರ್ಲೆಸ್ ಫೋನ್, ದ ಫ್ಯೂಲ್ ಟ್ಯಾಂಕ್. ಸೂಪರ್. ಟೂಲ್ ಬಾಕ್ಸ್. ಸೂಪರ್ ಇದೆ ಜೀಪ್ ನೋಡಿ. ವಾಟರ್ ಕ್ಯಾನ್ ನೋಡಿ. ಸದ್ಯಕ್ಕಿದು ಕರ್ನಾಟಕ ಟ್ರೈಬಲ್ ರೈಡರ್ಸ್ ಅವರ ಜೀಪ್. ಹೆಡ್ಲೈಟ್ಸ್ ಇಲ್ಲಿ ನೋಡಿ ಫುಲ್ ವಿಂಟೇಜ್ ಬೈಕ್ಸು. ಜುಡಾಪ್ ಅಂತ, ಜುಡಾಪ್ ಎನ್ಫೀಲ್ಡ್. ಓ ರಾಯಲ್ ಎನ್ಫೀಲ್ಡ್ ಅವ್ರದ್ದು 3G80 ಜುಡಾಪ್ ಟ್ಯಾಪ್. ಮನೆ ಒಂದು ರೌಂಡ್ ನೋಡ್ಕೊಬರೋಣ, ನೋಡೋಣ, ತೋರಿಸ್ತೀನಿ ಹೇಗಿರುತ್ತೆ. ಇದು ನೋಡಿ, ಇದು ಅಷ್ಟೇ ಎಕ್ಸ್ಪ್ಲೋರರ್ ಅಂತ. ಇದು ರಾಯಲ್ ಎನ್ಫೀಲ್ಡ್ ಅವ್ರದ್ದು. ಆ್ಯಂಡ್ ಬಾಂಡ್ GT50 ಬಾಂಡ್. ಆಹಾ, ಏನು ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಬ್ಯಾಂಟಮೋ, ಯಾವುದು ಬ್ಯಾಂಟಮ್, BSA ಬ್ಯಾಂಟಮ್. ಸೈಕಲಲ್ಲಿ ಇದಾಗಿದೆ, ಸೈಕಲ್ ಕ್ಯಾರಿಯರ್ ಇದೆ, ಸೈಕಲ್ ಕ್ಯಾರಿಯರ್ ಇರುತ್ತಲ್ಲ ಆ ಥರ ಇದೆ ಹಿಂದೆಗಡೆ. ಹಿಡ್ದೋಗ್ಬಿಟ್ಟಿದೆ ಟೈರ್ ಎಲ್ಲ. ಇದೆ ನೋಡಿ, ಎನ್ನಿ ಬುಲೆಟ್ ಅಂತಿದೆ, ರಾಯಲ್ ಎನ್ಫೀಲ್ಡ್ ಅವ್ರದ್ದು. ಎನ್ನಿ ಬುಲೆಟ್ ನನಗೆ ಅಷ್ಟೊಂದು ಡೀಟೇಲಿಂಗ್ ಬೈಕ್ ಬಗ್ಗೆ ಹೇಳೋಕ್ಕೆ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಬೈಕ್ಗಳ ಫೀಚರ್ ಬಗ್ಗೆ. ನೋಡಿ ಚೇತಕ್ ಥರ ಇದೆ, ಗೊತ್ತಿಲ್ಲ ಯಾವುದಿದೆ ಅಂತ. ಸ್ಟಾರ್ ಇದೆ. ಓ ವೆಸ್ಪಾ ಕಣ್ರಿ ಇದು. ಓ ವೆಸ್ಪಾ ಇದು ನೋಡಿ, ಅವಾಗ ವೆಸ್ಪಾ ಹೆಂಗಿದೆ ಡಿಸೈನ್.